ಹಲೋ ಅಲಿಶಾ, ನಾನು ಕೃಷ್ಣ ಮಾತಾಡೋದು. ಏನು? ಅಲಿಶಾ, ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ಬೇಕು. ಪಾರ್ಕ್ ನಲ್ಲಿ ಕಾಯ್ತಾ ಇರ್ತೀನಿ, ಬರ್ತೀಯಾ? ನಾನ್ ಬರ್ತೀನಿ. ವಾಯ್ಸ್ ಯಾಕೆ ಒಂಥರ ಇದೆ? ಏನಿಲ್ಲ, ಗಂಟ್ಲು ಕಟ್ಕೊಂಡಿದೆ. ಬೇಗ ಬಂದ್ಬಿಡು. ಶ್ಯೂರ್, ಬಂದೆ, ಬರ್ತೀನಿ. ಕೃಷ್ಣ, ಯಾರು ನೀವು? ಇವರೇನ ಯಮ ಅಂದ್ರೆ? ಭೂಲೋಕದಲ್ಲಿ ಒಂದು ಮೋಟರ್ ಬೈಕ್ ಇವ್ರ ಹೆಸರನ್ನ ಇಟ್ಬಿಟ್ಟಿದ್ದಾರೆ, ಯಮ ಅಂತ. ಚಿತ್ರಗುಪ್ತ, ಇನ್ನು ವಿಚಾರಣೆ ಪ್ರಾರಂಭವಾಗಲಿ. ಇದೇನಪ್ಪ ಇದು? ಭೂಲೋಕದಲ್ಲಿರೋ ಕೋರ್ಟ್ಗಿನ್ನ ಜೋರಾಗೈತೆ. ಪ್ರಭು, ನಾವುಗಳು ಅಂದುಕೊಂಡ ಹಾಗೆ ನಮ್ಮ ಹೊಸ ಶಿಕ್ಷಾ ಪದ್ಧತಿಯನ್ನು ಈ ಮನುಷ್ಯನ ಮೇಲೆ ಪ್ರಯೋಗ ಮಾಡಬಹುದು. ಓಹೋ, ಹಾಗೋ? ಮೊದಲು ಇವನ ಪಾಪ ಪುಣ್ಯಗಳ ಪಟ್ಟಿಯನ್ನು ಓದು. ಪ್ರಭು, ಈ ಮನುಷ್ಯ ಒಬ್ಬ ಉಂಡಾಡಿ ಗುಂಡ. ಯಾವುದೇ ಕೆಲಸವನ್ನು ಮಾಡದೆ ಜನರನ್ನು ಮೋಸ ಮಾಡಿ ಅವರಿಂದ ಹಣ ಕಸಿದುಕೊಂಡು ಜೀವನ ಮಾಡುತ್ತಿದ್ದ. ತನ್ನ ಮಾತಿನ ಚತುರತೆಯನ್ನು ಬಂಡವಾಳವಾಗಿಸಿಕೊಂಡು ತನ್ನ ಸಂಬಂಧದವರ ಜೊತೆ ಗೌರವವಿಲ್ಲದೆ ವರ್ತಿಸಿದ್ದಾನೆ. ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದಾನೆ. ಹಾಗೆ ಒಂದು ಹೆಣ್ಣಿನ ಸಾವಿಗೂ ಕಾರಣವಾಗಿದ್ದಾನೆ. ಇವನ ಪುಣ್ಯದ ಕೆಲಸ. ಚಿತ್ರಗುಪ್ತ, ನಮ್ಮ ಹೊಸ ಶಿಕ್ಷಾ ವಿಧಾನವನ್ನು ಇವನ ಮೇಲೆ ಪ್ರಯೋಗ ಮಾಡುವುದರಿಂದ ಮೊದಲು ಇವನ ಪಾಪದ ಕೆಲಸಗಳಿಗೆ ಶಿಕ್ಷೆಯನ್ನು ಕೊಡೋಣ. ತಮ್ಮ ಚಿತ್ತ ಪ್ರಭು. ಚಿತ್ರಗುಪ್ತ, ಇವನು ಜನರನ್ನು ವಂಚಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿದ್ದಕ್ಕಾಗಿ. ಅರೇ ಸ್ವಾಮಿ ಯಮಧರ್ಮ, ನಿಮ್ಗೆ ಇಷ್ಟ ಬಂದಂಗೆ ಶಿಕ್ಷೆ ಕೊಟ್ಬಿಡದ? ವಿಚಾರಣೆ ಬೇಡವೆ? ಯಾವ ವಿಚಾರಣೆ? ಸ್ವಾಮಿ, ನಾವು ಜನಗಳಿಗೆ ಮೋಸ ಮಾಡ್ಲಿಲ್ಲ, ಅವರೇ ಮೋಸ ಹೋದ್ರು. ಅದನ್ನ ಮೊದಲು ನೀವು ತಿಳ್ಕೊಳ್ಳಿ. ಏನು ನಿನ್ನ ಮಾತಿನ ಅರ್ಥ? ಅಲ್ಲ ಸ್ವಾಮಿ, ದೇವಾನ್ ದೇವತೆಗಳಾದ ನೀವೇ ನಮ್ಮ ಮಾತಿನ ಚಾತುರ್ಯತೆ ಕೊಟ್ಟಿದ್ದು. ದಡ್ರಿಗೆ ನಾನು ಮೋಸ ಮಾಡಿದೆ, ಅವ್ರಿಗೆ ಕಮ್ಮಿ ಬುದ್ಧಿ ಕೊಟ್ಟಿದ್ದು ನಿಮ್ ತಪ್ಪಲ್ವೇ? ಅದಕ್ಕೆ ನನಗೆ ಯಾಕೆ ಶಿಕ್ಷೆ ಅಂತೀನಿ? ಇದು ಯೋಚಿಸಬೇಕಾದ ವಿಷಯ. ಚಿತ್ರಗುಪ್ತ, ಕ್ಷಮಿಸಿ ಮಹಾಪ್ರಭು. ಏಯ್ ಮಾನವ ಪ್ರಾಣಿಯೇ, ನಿನಗಿಲ್ಲಿ ಮಾತನಾಡಲು ಅವಕಾಶವಿಲ್ಲ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ, ಇದ್ದಂಗೆ ಹೇಳಿದ್ರೆ ಭೂಲೋಕದಲ್ಲಿ ಕೈ ಅಂತ, ನಿಮ್ ಲೋಕದಲ್ಲಿ ಇದೇ ಗತಿನ? ಚಿತ್ರಗುಪ್ತ, ರೇ ಸೊಮೆ, ಇದು ಯಾಕ್ರೆ ಹಿಂಗ್ ಕರ್ಕೊಂತ ಇದ್ದೀರಾ? ನಾನು ಮಾತಾಡ್ತೀನಿ ಕೇಳಿ. ನಾನು ಯಾವ ಹುಡುಗಿರಿಗೂ ಮೋಸ ಮಾಡಿಲ್ಲ. ನಾನು ಹೇಳಿದ್ದೆಲ್ಲ ಅವ್ರು ನಿಜ ಅಂತ ನಂಬಿಟ್ರು. ಅದ್ ನನ್ ತಪ್ಪ? ಅದು ನನ್ನ ಶಿಕ್ಷೆನಾ? ನಿನ್ನ ಮಾತಿನ ಚತುರತೆಯ ಪ್ರದರ್ಶನ ನಮ್ಮ ಮುಂದೆ ಬೇಕಾಗಿಲ್ಲ. ಅಯ್ಯಯ್ಯೋ, ಭೂಲೋಕದ ಕಾನೂನಿನ ಕೆಟ್ಟದಾಗಿದೆಯಲ್ಲ ನಿಮ್ ಕಾನೂನು. ಅಲ್ಲ ಸ್ವಾಮಿ, ಅಂಬೋಶ್ವ ಅಂತ ಹೋಗ್ತಾ ಇದ್ದ ನನಗೆ ಕೈನಲ್ಲಿ ರಿವಾಲ್ವರ್ ಇದೆ ಅಂತ ಹುಡುಗಿ ಡಮ್ ಅಂತ ಹೊಡೆದು ಸಾಯಿಸ್ಬಿಟ್ಲಲ್ಲ, ಆ ಹುಡುಗಿನ ಕೇಳಿ ಶಿಕ್ಷೆ ಕೊಡ್ಬಾರ್ದ? ಯಾಕಮ್ಮ ಅವನ್ನ ಸಾಯಿಸ್ದೆ, ನಿನಗೂ ಅವ್ನಿಗೆ ಏನ್ ಸಂಬಂಧ ಅಂತ? ಭೂಲೋಕದಲ್ಲಿ ನಿಮ್ಮನ್ನೆಲ್ಲ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ ಜನ. ನೀವೇ ಅಂತ ತಪ್ಪ ಹೊಡೆದ? ಎಲ್ಲ ಈ ಮಾನವನೇ, ಸಾಕು ಮಾಡು ನಿನ್ನ ಅಧಿಕ ಪ್ರಸಂಗತನ. ನನ್ನ ಹೆಸರು ಮಾನವ ಅಲ್ಲ, ಕೃಷ್ಣ ಅಂತ. ಸದ್ದು. ಇನ್ನು ಮುಂದೆ ಮಾನವರು ತಾವು ಮಾಡುವ ಪಾಪ ಪುಣ್ಯಗಳ ಫಲಾಫಲಗಳನ್ನು, ಅಂದರೆ ಪುಣ್ಯಕ್ಕೆ ಸ್ವರ್ಗ ಸುಖವನ್ನು, ಪಾಪಕ್ಕೆ ನರಕದ ಶಿಕ್ಷೆಯನ್ನು ಭೂಲೋಕದಲ್ಲೇ ಅನುಭವಿಸಬೇಕು. ಆದ್ದರಿಂದ ನೀನು ಇನ್ನು ಮುಂದೆ ಭೂಲೋಕದಲ್ಲಿ ಯಾವ ಹೆಣ್ಣನ್ನು ಮುಟ್ಟಬಾರದು, ಯಾವ ಹೆಣ್ಣು ಜೀವಿಯಿಂದಲೂ ಮುಟ್ಟಿಸಿಕೊಳ್ಳಬಾರದು. ಅಕಸ್ಮಾತ್ ನೀನು ಹೆಣ್ಣನ್ನು ಮುಟ್ಟಿದರೆ ಅಥವಾ ಹೆಣ್ಣಿನಿಂದ ಮುಟ್ಟಿಸಿಕೊಂಡರೆ ಆ ಕ್ಷಣವೇ ನೀನು ಸಾಯುತ್ತಿ. ಆದ್ದರಿಂದ ಪ್ರತಿನಿತ್ಯವೂ ನೀನು ಭಯದಿಂದಲೇ ಬದುಕಬೇಕು. ಭೂಲೋಕದಲ್ಲಿ ನೀನು ಹೆಣ್ಣುಗಳನ್ನು ಮನುಷ್ಯರೆಂದು ಪರಿಗಣಿಸದೆ ಅವರ ಜೀವನದಲ್ಲಿ ಚೆಲ್ಲಾಟವಾಡಿದ್ದಕ್ಕಾಗಿ ನಿನಗೆ ಹೆಣ್ಣಿನ ಮೂಲಕವೇ ಶಿಕ್ಷೆ. ಅಯ್ಯಯ್ಯ ಅಬ್ಧರ್ಮ, ದಯವಿಟ್ಟು ನನಗಂತ ಶಿಕ್ಷೆ ಕೊಡ್ಬೇಡಿ. ಭೂಲೋಕದಲ್ಲಿ ಹೆಣ್ಮಕ್ಳನ್ನ ಮುಟ್ಟೆ ಬದುಕೋಕ್ ಸಾಧ್ಯವೇ? ದಯವಿಟ್ಟು ನಂಗೆ ಲೈಟಾಗಿ ಶಿಕ್ಷೆ ಕೊಡಿ ಪ್ಲೀಸ್. ಸಾಧ್ಯವಿಲ್ಲ. ನಮ್ಮ ತೀರ್ಮಾನವೇ ಅಂತಿಮ ತೀರ್ಮಾನ. ಎಚ್ಚರವಿರಲಿ, ಯಾವ ಹೆಣ್ಣನ್ನು ನೀನು ಮುಟ್ಟಬಾರದು, ಯಾವ ಹೆಣ್ಣು ನಿನ್ನನ್ನು ಮುಟ್ಟುವಂತಿಲ್ಲ. ಅಯ್ಯೋ ಅಬ್ಧರ್ಮ, ಕಿಂಗ್ ಆಫ್ ಯಮಲೋಕ, ದಯವಿಟ್ಟು ಇನ್ನೊಂದ್ಸರಿ ವ್ಯವಸ್ಥೆ ಮಾಡಿ. ಹೆಚ್ಚಿಗೆ ಮಾತನಾಡಿದರೆ ಗಂಡಸರು ನಿನ್ನನ್ನು ಮುಟ್ಟದಂತೆ ಮಾಡಿಬಿಡ್ತೇನೆ. ಎಳೆದು ಹಿರಿಯವನನ್ನು. ಅಣ್ಣ, ತಂದೆ, ದಯವಿಟ್ಟು ಇನ್ನೊಂದ್ಸರಿ ವ್ಯವಸ್ಥೆ ಮಾಡಿ ಭಗವಂತ. ಅಯ್ಯೋ ಕೆಟ್ಟಲ್ಲಪ್ಪ. ಅಣ್ಣ, ಸಾಯವಾಗ್ಲೂ ಸಹಾಯ ಮಾಡ್ಸತ್ಯಲ್ಲ, ನಮಸ್ಕಾರ ಅಣ್ಣ. ಅಣ್ಣ ಅಣ್ಣ, ಶರ್ಟ್ ಪ್ಯಾಂಟ್ ಎರಡು ನೀನೇ ಹಾಕೊಂಡಲ್ಲ, ನಂಗೊಂದು ಶರ್ಟ್ ಆರ ಕೊಡೋಣ. ಬರೋ, ಮುಚ್ಕೊಂಡ್ ಬರ. ಅಣ್ಣ ಅಣ್ಣ, ಇಳಿ ಆಗ್ತಾಯಿದೆ. ಅಯ್ಯೋ ಅಮ್ಮ, ಏನೇ ಅದು?
ಎಣದ ಮೇಲೆ ಬಟ್ಟೆನೂ ಬಿಡಲ್ಲ ಅಂತಾರಲ್ಲ ಅಲ್ಕ ನನ್ನ ಮಕ್ಕಳ್ರು. ಎಡ ಅಂತ ಯಾಕೆ ಅನ್ಬೇಕು? ಅದು ನಾನೇ ಅಲ್ವೇ? ಅಲ್ಲ, ಈ ಡ್ರೆಸ್ನ ಹಾಕೊಂಡು ನಾನು ದಾರಿನಲ್ಲಿ ಹೋಗ್ಬೇಕಾದ್ರೆ ನನ್ನನ್ನ ಕಳ್ಳ ಅನ್ಕೊಂಡು ಪೊಲೀಸ್ನವ್ರು ಎತ್ತಾಕೊಂಡಾಗ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ರೆ ಇಲ್ಲ ಇಲ್ಲ ಇಲ್ಲ, ಪೊಲೀಸ್ನವ್ರು ಹೊಡೆಯೋದಿಲ್ಲ. ಮೋಸ್ಟ್ಲಿ ಬೀದಿ ನಾಯಿ ಕಚ್ಚಿದ್ರು ಕಚ್ಚಬಹುದು. ಮನೆಗೆ ಹೋಗ್ಬಿಡೋಣ. ಓ ಅಯ್ಯ ಅಮ್ಮಯ್ಯ ಧರ್ಮನ್ನೇತ. ಈ ಡ್ರೆಸ್ ಹಾಕಿದ ತಕ್ಷಣ ಯಾಕೆ ಬೆಗ್ಗರ್ ಸಾಂಗ್ ಬರ್ತಾ ಇದೆ? ಮನೆ ಸೇರ್ಕೊಂಡ್ಬಿಡೋಣ. ಅಮ್ಮ ರಾಜಿಂಗ ರಾಜಿಂಗ ಸೆಟ್ಟಿಗೆ ನನ್ಗೂನು ಪ್ಯಾರ್ ಹೋಗಯ್ಯ. ಏರ್ ಸಿಲ್ಡರ್ ಕ್ಲೀನ್ ಇಷ್ಟಪ್ಪ ಇವಾಗಲೇ ಸಿಗ್ಬೇಕಾ? ಯಾರಿವನು? ನಿನ್ನ ಎಲ್ಲೋ ನೋಡಿದೀನಲ್ಲ. ಇಸನ್ನ ಪಸನ್ನ ಎಸನ್ನ ಗಿಸಿಲು ಎಲ್ಲೂ ನೋಡಿಲ್ಲ. ಅವತ್ತು ಹೀಗೆ ಯಾವ್ದೋ ಭಾಷೆಲಿ ಮಾತಾಡ್ದಲ್ಲ ನೀನು? ಅಲ್ಲ, ಅದು ಬೇರೆ ಭಾಷೆ. ಇದೆ ಅಮ್ಮ ತಾಯಿ ಭಾಷೆ. ಇಲ್ಲ ಇಲ್ಲ, ನೀನೇ. ಇಲ್ಲ, ಹೌದು, ಅದು ಯಮಲೋಕ, ಇದು ಭೂಲೋಕ. ಸೂರ್ಯ ಬರೋದು ಬೆಳಗ್ಗೆ, ಚಂದ್ರ ಬರೋದು ಸಾಯಂಕಾಲ. ಈಗ ನಕ್ಷತ್ರ ಬಂದಿದೆ, ಮೇಲ್ ನೋಡು. 1 2 3 4 ಅಂತ ಎಣಿಸ್ತಾ ಇರು. ನಾನು ಈಗ ಬಂದೆ. ಅದೆಲ್ಲ ಬೇಡ, ನಾ ಡಬ್ಬುಲ್ ಹಾಕಿಚ್ಚಿ, ಲೇకపోతే ಪೊಲೀಸ್ ಬಿಡಿಸ್ತಾನು. ಕೇಳಿ ಶೆಟ್ಟಿ, ನಂಗೆ ಯಾರಾದ್ರೂ 2,000 ರೂಪಾಯಿ ಕೊಟ್ರೆ 4,000 ರೂಪಾಯಿ ಕೊಡ್ತೀನಿ. 3,000 ರೂಪಾಯಿ ಕೊಟ್ರೆ 6,000 ರೂಪಾಯಿ ಕೊಡ್ತೀನಿ. ನೀನ್ ನನಗೆ 5,000 ರೂಪಾಯಿ ಕೊಟ್ಟಿದ್ಯಾ, ನಾನು 10,000 ರೂಪಾಯಿ ಕೊಡ್ತೀನಿ. ನೀನು 10,000 ರೂಪಾಯಿ ಕೊಟ್ರೆ ನಾನು 20,000 ರೂಪಾಯಿ ಕೊಡ್ತೀನಿ. ಆ 20,000ದಲ್ಲಿ ನೀನು 3,772 ರೂಪಾಯಿ 22 ಪೈಸಾನ 1 2 3 4 ಅಂತ ಎಣಿಸ್ತಾ ಇರು. ಅರ್ಥ ಆಗಿಲ್ಲ ಅಂದ್ರೆ ಕೆಳಗ್ ನೋಡು, ಇಲ್ಲಿ ನೋಡು, ಮೇಲ್ ನೋಡು. 10,000 ರೂಪಾಯಿದಲ್ಲಿ 3,777. ಅದೆಟ್లా వస్తుంది? అది ಪೊಲೀಸ್ ಪೊಲೀಸ್ ಪೊಲೀಸ್. ಅಕ್ಕದ ಪಕ್ಕದ ಮನೆಯವ್ರು ನೋಡ್ಬಿಟ್ಟು ನಾನು ಬೆಗ್ಗರ್ ಅನ್ಕೊಂಡ್ಬಿಟ್ರೆ ಕಷ್ಟ. ಅಜಯ್ ಅಜಯ್ ಅಜಯ್. ಏಯ್, ಯಾವನು ನೀನು? ಭಿಕ್ಷೆ ಎತ್ತವನು ನನ್ನ ಅಜ್ಜಿ ಅನ್ನಂಗಾಗ್ಬಿಟ್ಟ. ನಾನು ಅಜಯ್, ತಿರುಪಿ ಅವನಲ್ಲ, ಕೃಷ್ಣ. ಏಯ್, ನನ್ನ ಮೊಮ್ಮಗನ ಹೆಸರು ಇಟ್ಕೊಂಡ್ರೆ ಭಿಕ್ಷೆ ಹಾಕ್ತಾರೆ ಅಂತ ತಿಳ್ಕೊಂಡ ಅವಾಗ. ಅಯ್ಯಯ್ಯೋ. ಅಯ್ಯೋ ಅಜ್ಜಿ, ಭಿಕ್ಷೆ ಕಾಲ ನಮ್ಮ ಮಾವ. ಕೃಷ್ಣ, ಅಯ್ಯಯ್ಯೋ, ಹತ್ರ ಬರ್ಬೇಡಿ, ಕೃಷ್ಣ, ಬರ್ಬೇಡಿ, ಕೃಷ್ಣ. ಯಾಕೋ ಕೃಷ್ಣ, ಏನಾಯ್ತು? ಅಜಯ್, ನನ್ನ ಒಂದು ಹುಡುಗಿ ಕೊಲೆ ಮಾಡ್ಬಿಟ್ಲು. ನಾನು ಸತ್ತು ಯಮಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಯಮಧರ್ಮ ನಾನು ಯಾವ ಹೆಂಗಸ್ರನ್ನು ಮುಟ್ಬಾರ್ದು, ಯಾವ ಹೆಂಗಸ್ರ ಕೈಲಿ ಮುಟ್ಸ್ಕೋಬಾರ್ದು ಅಂತ ಶಾಪ ಕೊಟ್ಬಿಟ್ಟವನೆ. ಒಂದ್ ವೇಳೆ ಮುಟ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಂತೆ. ಅದರಿಂದ ನೀವು ಯಾರನ್ನ ಮುಟ್ಬೇಡಿ. ಏಯ್, ಯಾವ ನಾಟಕ ಡೈಲಾಗು? ಅಯ್ಯೋ, ನಾನ್ ನಿಜ ಹೇಳಿದ್ರು ಸುಳ್ಳು ಅಂತಿದ್ದಿಲ್ಲ. ನಾನ್ ನಿನ್ ಹೆಂಗ್ ಹೇಳಿ? ನಾನು ನಿನ್ನ ಅಜ್ಜಿ. ನೀನ್ ಯಾವಾಗ ಸುಳ್ಳು ಹೇಳ್ತೀಯ, ಯಾವಾಗ ನಿಜ ಹೇಳ್ತೀಯ ಅಂತ ನನಗ್ ಗೊತ್ತಿಲ್ವಾ? ಅಯ್ಯೋ, ನಾನ್ ನಿಜ ಹೇಳಿದ್ರು ಸುಳ್ಳು ಅಂತಿಲ್ಲ ಜಿ. ಈಗ ಸುಳ್ಳ ಹೇಳ್ತೀನಿ ಕೇಳು. ನಾನ್ ಬೀದಿನಲ್ಲಿ ಬರ್ಬೇಕಾದ್ರೆ ನಾನ್ ಬೀದಿನ ಅಟ್ಯಾಕ್ ಮಾಡ್ಬಿಡ್ತು. ನನ್ ಬಟ್ಟೆನೆಲ್ಲ ಅರ್ಧಾಕ್ಬಿಡ್ತು. ವಿಧಿ ಇಲ್ದೆ ಈ ದರಿದ್ರ ಬಟ್ಟೆ ಹಾಕೊಂಡ್ಬಿಟ್ಟೆ. ಓಕೆನೇನೆ? ಹಂಗೇಳು. ನಿನ್ನ ಬೀದಿಲಿ ಅಟ್ಯಾಕ್ ಮಾಡಿದ್ದು ಒಳ್ಳೆ ನಾಯ ಕಜ್ಜಿ ನಾಯ. ಅಯ್ಯೋ, ನನ್ನ ಬಾರಿ ತೊಂದರೆ ಕೊಡ್ತಾ ಇದ್ದೆ ನೀನು. ನನ್ನ ಮೈಯೆಲ್ಲ ಡರ್ಟಿ ಸ್ಮೆಲ್ ಬರ್ತಾ ಇದೆ. ನಾನು ಅರ್ಜೆಂಟ್ ಸ್ನಾನ ಮಾಡ್ಬೇಕು. ನೀನ್ ನನ್ನ ಮುಟ್ಬಾರ್ದು. ನೀನ್ ಮುಟ್ಟಿದ್ರೆ ಏಡ್ಸ್ಕೊಂಡ್ಬಿಡ್ತಿ. ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಅಜ್ಜಿ, ಮಾವ ಯಾಕೆ ಹೀಗಾಡ್ತಿದ್ದಾರೆ? ಏನೋ ನಾಯಿ ಕಚ್ಚಿತು ಅಂತ ಹೇಳ್ದ. ಬಾ ನೋಡೋಣ. ಯಾರು ಟಿಗರ್ಗಳಿಲ್ಲ. ಯಮಧರ್ಮ, ನಿಮ್ಮನೆ ಹಾಳಾಗೋಗ. ಅಯ್ಯೋ, ಊರಲ್ಲಿರೋ ಹೆಣ್ಮಕ್ಳುಗಳು ಹಾಳಾಗೋಗ್ಲಿ. ಮನೇಲಿರೋ ಇಬ್ಬರು ಹೆಂಗಸರುಗಳ ಕೈಲಿ ಮುಟ್ಟಿಸ್ಕೊಳ್ದೆ ಹೆಂಗಪ್ಪ ನಾನಿರ್ಲಿ? ನಾಯಿ ಕಣ್ಣು, ನರಿ ಕಣ್ಣು, ಮುಂಡೆ ಕಣ್ಣು, ಬಸ್ರಿ ಕಣ್ಣು, ನಾರಿ ಕಣ್ಣು. ಅಯ್ಯೋ, ಅಜಯ್, ನಿನ್ನ ಮನೆ ಹಾಳಾಗೋಗ, ಮುಟ್ಬೇಡ್ವೆ. ಕೃಷ್ಣ, ಯಾಕೋ, ಏನಾಯ್ತು? ಅಜಯ್, ನನ್ನ ಮುಟ್ಬೇಡ್ವೆ. ಹತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ, ಆಯ್ತಾ? ಹತ್ರ ಬರ್ಬೇಡ, ಮಸಿ ನಾನೇ ಬೆಳ್ಕೊಂತೀನಿ ಕಣೆ. ಮಾವನ್ಗೆ ಏನಾಯ್ತು? ಯಾಕೆ ಹೀಗಾಡ್ತಿದ್ದಾರೆ? ಗೊತ್ತಿಲ್ಲ. ಏನಾದ್ರೂ ನೋಡಿ ಹೆದರ್ಕೊಂಡಿದಾನೋ ಏನೋ. ನೋಡಮ್ಮ, ಯಾವ್ದಕ್ಕೂ ಒಂದು ಲೋಟ ಹಾಲು ತಗೊಂಡೋಗ್ ಕೊಡಮ್ಮ. ಅಲ್ಲ, ಏನ್ ಫಿಟ್ಟಿಂಗ್ ಶಾಪ ಇಟ್ಬಿಟ್ಟವನೆ ಯಮಧರ್ಮರಾಯ. ಮನೇಲಿರೋ ಇಬ್ರು ಹೆಣ್ಮಕ್ಳು ಕಾಟಾನೆ ತಡೆಯಕ್ ಆಗ್ತಾ ಇಲ್ಲ. ಇನ್ ಬೀದಿಗೆ ಹೋಗಿ ನಾನು ಏನ್ ಮಾಡ್ಲಪ್ಪ? ಅಯ್ಯೋ, ನೀನ್ ಯಾಕೆ ಬಂದೆ? ಹಾಲು ತಗೊಂಡ್ ಬಂದಿದ್ದೀನಿ. ಹಾಲ್ ಮನೆ ಹಾಳಾಗೋಗ, ಹೋಗಿ. ಹಾಲ ಬೇಡ ಅನ್ಬಾರ್ದು ಮಾವ, ತಗೊಳ್ಳಿ. ಅಯ್ಯಯ್ಯೋ, ಯಾಕೆ ಮಾವ ಹೀಗಾಡ್ತಾ ಇದ್ದೀರಾ? ಹಾಲು ಅಲ್ಲಿಡೆ. ಇಲ್ಲ, ಆಚೆ ಹೋಗಿ ಹೋಗ್ತೀನಿ. ಬಗ್ಲಕ್ಕು. ಹಾಕ್ಕೊತೀನಿ. ಇಲಿ ಅಮ್ಮ. ಅಯ್ಯೋ ಅಮ್ಮ, ಮೇಲ್ ಮನ್ಗದ್ ಬೇಡ. ಮತ್ತೆ ಬಂದ್ರು ಬಂದ್ಬಿಡ್ತಾಳೆ. ಕೆಳಗಡೆ ಮನ್ಬಿಡದ ಅಮ್ಮ. ಈ ಗತಿ ಯಾವ ಲೋಫರ್ಗೂ ಬರೋದ್ ಬೇಡ. ಯಮಧರ್ಮ, ಭೂಲೋಕಕ್ಕೆ ಬಾ, ಬ್ಯಾಕ್ ಕುರುಪ್ ಹಾಕ್ಬಿಡ್ತೀನಿ. ಮೇಡಮ್, ಅವನೆಂತ 420 ಅಂತ ನಿಮಗೆ ಗೊತ್ತಿಲ್ಲ. ಅವತ್ ಸಿಕ್ಕಾಗ ಸನ್ಯಾಸಿ ವೇಷ, ಇನ್ನೊಂದಿನ ಸಿಕ್ಕಾಗ ಕೇಬಿ ಮನುಷ್ಯನ ವೇಷ, ನಿನ್ನೆ ರಾತ್ರಿ ನನಗೆ ಸಿಕ್ಕಾಗ ಭಿಕ್ಷುಕನ ವೇಷ. ಅವನೇನ್ ಚಂಬಲ್ ಕಣ್ವೆ ಡಾಕುನ? ಶೋಲೆ ಪಿಕ್ಚರ್ ಗಬ್ಬರ್ ಸಿಂಗ. ಗೋಪಾಲ್, ಅವನು ಡಾಕು ಅಲ್ವಾ ಮೇಡಮ್? ಅವನೇನ್ ಚಾರ್ಲ್ಸ್ ಶೋಭರಾಜನ? ಅವನ ಅದ್ಯಾವನೇ ಇರ್ಲಿ, ಅವನ ಹಿಡಿದು ಅವನ ಒದ್ದು. ನಿಮ್ ಹಣ ವಾಪಸ್ ಕೊಡಿಸ್ಲಿಲ್ಲ ಅಂದ್ರೆ
ನನ್ನ ಹೆಸರು ವೈ ಜಯಂತಿ KPS